ಮಲ್ಲಿಕಾರ್ಜುನ ಮರಿಕಲೆ ನಮ್ಮ ಪ್ರತಿನಿಧಿ, ಬೀದರ್ನ ಪ್ರತಿನಿಧಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ, ಇವತ್ತು ಬ್ರಾಹ್ಮಣ ಮಹಾಸಭಾ ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇದೆ ಬೀದರ್ನಲ್ಲಿ. ಎಷ್ಟು ಗಂಟೆಗೆ ಆರಂಭ ಆಗುತ್ತೆ, ಏನ್ ಹೇಳ್ತಿದ್ದಾರೆ ಅವರು? ಮಲ್ಲಿಕಾರ್ಜುನ್, ಹೌದು ರಂಜಿತ್, ಈಗಾಗಲೇ ಈ ಒಂದು ಸಿಇಟಿ ಮ್ಯಾಥಮೆಟಿಕ್ಸ್ ಪರೀಕ್ಷೆಯಿಂದ ಏನು ವಂಚಿತ ಆಗಿದ್ದಾನ ಆ ಶುಚಿವ್ರತ ಅಂತೇಳಿ ವಿದ್ಯಾರ್ಥಿ ಕುಟುಂಬಸ್ಥರೊಂದಿಗೆ ಬೀದರ್ ಜಿಲ್ಲಾ ಅಖಿಲ ಭಾರತ ಬ್ರಾಹ್ಮಣ ಸಮಾಜ ನಿಂತ್ಕೊಂಡಿದೆ ಅಂತ ಹೇಳ್ಬಹುದು. ಈಗ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನೂರಾರು ಜನ ಜಮಾಯಿಸುವ ಮೂಲಕ ಏನು ಈಗಾಗಲೇ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ಈಗಾಗಲೇ ಈ ಒಂದು ವಿದ್ಯಾರ್ಥಿ ಮೇಲೆ ಅನ್ಯಾಯ ಆಗಿದೆ, ವಿಶೇಷವಾಗಿ ಬ್ರಾಹ್ಮಣ ಸಮಾಜದ ಮೇಲೆ ಅನ್ಯಾಯ ಆಗಿದೆ. ಆ ಒಂದು ಅನ್ಯಾಯನ ನಾವು ಎತ್ತಿಡಿತೀವಿ. ಟೋಟಲಿ ಈ ಒಂದು ಕುಟುಂಬಕ್ಕೂ ನ್ಯಾಯ ಸಿಗುವವರಿಗೆ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಆ ಒಂದು ಹೋರಾಟದ ರೂಪರೇಷೆ ನಿರ್ಮಿಸ್ತಾ ಅಂತ ಹೇಳ್ಬಹುದು. ಈಗಾಗಲೇ ಸರ್ಕಾರ ಮತ್ತು ಅಧಿಕಾರಿಗಳು ಎಲ್ಲೋ ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಣ್ಣಿಗೆ ಬೆಣ್ಣೆ ಹಚ್ತಾ ಇದ್ದಾರೆ ಅಂತ ಹೇಳ್ಬಹುದು. ಪರೀಕ್ಷಾ ಟೈಮಲ್ಲಿ ಬೇರೆ ಕಮ್ಯುನಿಟಿ, ಬೇರೆ ಸಮುದಾಯದ ವಿದ್ಯಾರ್ಥಿಗಳನ್ನ ಈಗಾಗಲೇ ಸಾಕಷ್ಟು ವಿವಾದನ ಸೃಷ್ಟಿ ಮಾಡಿದ್ದು. ದೇಶಾದ್ಯಂತ ಹಿಜಾಬ್ ಅನ್ನ ಹಾಕೊಂಡು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೀಲಕ್ಕೆ ಅವಕಾಶ ಕೊಡ್ತಾರ. ಆದ್ರೆ ಈಗಾಗಲೇ ಸಾಕಷ್ಟೊಂದು ಈಗಾಗಲೇ ಪವಿತ್ರವಾಗಿರ್ತದ ಜನಿವಾರ, ಅದನ್ನ ತೆಗಿಬೇಕು, ಅದನ್ನ ಈಗಾಗಲೇ ಶಿವಮೊಗ್ಗದಲ್ಲಿ ಕಟ್ ಮಾಡಿದ್ರೆ ಇಲ್ಲಿ ತೆಗಿಲೇಬೇಕಂದಾಗ ಆ ಒಂದು ವಿದ್ಯಾರ್ಥಿ ನನಗ ಎಕ್ಸಾಮ್ಗಿಂತಲೂ ನನ್ನ ಭವಿಷ್ಯಕ್ಕಿಂತಲೂ ನನ್ನ ಧರ್ಮ, ನಮ್ ಸಿದ್ಧಾಂತ ಇಂಪಾರ್ಟೆಂಟ್ ಅಂತೇಳಿ ಜನಿವಾರ್ ತೆಗೆದಿಲ್ಲ, ಆತ ಪರೀಕ್ಷೆ ಕೂಡ ಬರೆದಿಲ್ಲ. ಹೀಗಾಗಿ ಆ ಕುಟುಂಬಸ್ಥರು ಕೂಡ ಸಾಕಷ್ಟು ಒಂದು ಆತಂಕ ಸೃಷ್ಟಿಯಾಗಿದೆ. ಆ ಕುಟುಂಬಸ್ಥರೊಂದಿಗೆ ಈಗಾಗಲೇ ಏನಂದ್ರೆ ಬ್ರಾಹ್ಮಣ ಸಮಾಜ ನಿಂತ್ಕೊಂಡಿದೆ ಅಂತ ಹೇಳ್ಬಹುದು. ಟೋಟಲಿ ಈ ಒಂದು ಕುಟುಂಬಕ್ಕೆ ನ್ಯಾಯ ಸಿಗುವವರಿಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತೇಳಿ ಜಿಲ್ಲಾ ಬ್ರಾಹ್ಮಣ ಸಮಾಜ ಏನಂದ್ರೆ ಒಂದು ಹೋರಾಟ ರೂಪಿಸಿದಾರೆ ಅಂತ ಹೇಳ್ಬಹುದು. ಸರ್ಕಾರ ಟೋಟಲಿ ಈ ಒಂದು ವಿದ್ಯಾರ್ಥಿಗೆ ಏನಂದ್ರೆ ಒಳ್ಳೆ ಕಾಲೇಜಲ್ಲಿ ಪ್ರವೇಶ ಕೊಡಬೇಕು, ಟೋಟಲಿ ಈ ಒಂದು ಕುಟುಂಬಸ್ಥರಿಗೆ ನ್ಯಾಯ ಕೊಡಲೇಬೇಕು. ಮತ್ತೆ ಈ ಒಂದು ಘಟನೆ ಏನಾಗಿದೆ, ಬ್ರಾಹ್ಮಣ ಸಮಾಜಕ್ಕೆ ಅನ್ಯಾಯ ಆಗಿದೆ, ಅವಮಾನ ಆಗಿದೆ, ಇಂಥ ಘಟನೆ ರಾಜ್ಯದಲ್ಲಿ ಎಂದೂ ನಡೀಬಾರದು, ಇದೇ ಕೊನೆ ಆಗಬೇಕು ಎಂಬುದು ಆಕ್ರೋಶ ಎಲ್ಲೋ ಒಂದ್ ಕಡೆ ಅಖಿಲ ಭಾರತ ಬ್ರಾಹ್ಮಣ ಸಮಾಜ ಬೀದರ್ ಜಿಲ್ಲೆಯ ಜನರ ಕೆಂಗಣ್ಣಿಗೆ ಎಲ್ಲೋ ಒಂದ್ ಕಡೆ ಸರ್ಕಾರ ಗುರಿಯಾಗದ ಅಂತ ಹೇಳ್ಬಹುದು. ಹೀಗಾಗಿ ಹೋರಾಟ ನಡೆಸುವ ಮೂಲಕ ಆ ಒಂದು ಕುಟುಂಬಸ್ಥರೊಂದಿಗೆ ನಾವು ನಿಲ್ತೀವಿ ಅಂತೇಳಿ ಬೀದರ್ ಜಿಲ್ಲಾ ಅಖಿಲ ಭಾರತ ಬ್ರಾಹ್ಮಣ ಸಮಾಜದ ಮುಖಂಡರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಹುದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮಲ್ಲಿಕಾರ್ಜುನ ಮರಿಕಲೆ ನಮ್ಮ ಪ್ರತಿನಿಧಿ, ಬೀದರ್ನ ಪ್ರತಿನಿಧಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ, ಇವತ್ತು ಬ್ರಾಹ್ಮಣ ಮಹಾಸಭಾ ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇದೆ ಬೀದರ್ನಲ್ಲಿ. ಎಷ್ಟು ಗಂಟೆಗೆ ಆರಂಭ ಆಗುತ್ತೆ, ಏನ್ ಹೇಳ್ತಿದ್ದಾರೆ ಅವರು? ಮಲ್ಲಿಕಾರ್ಜುನ್, ಹೌದು ರಂಜಿತ್, ಈಗಾಗಲೇ ಈ ಒಂದು ಸಿಇಟಿ ಮ್ಯಾಥಮೆಟಿಕ್ಸ್ ಪರೀಕ್ಷೆಯಿಂದ ಏನು ವಂಚಿತ ಆಗಿದ್ದಾನ ಆ ಶುಚಿವ್ರತ ಅಂತೇಳಿ ವಿದ್ಯಾರ್ಥಿ ಕುಟುಂಬಸ್ಥರೊಂದಿಗೆ ಬೀದರ್ ಜಿಲ್ಲಾ ಅಖಿಲ ಭಾರತ ಬ್ರಾಹ್ಮಣ ಸಮಾಜ ನಿಂತ್ಕೊಂಡಿದೆ ಅಂತ ಹೇಳ್ಬಹುದು. ಈಗ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನೂರಾರು ಜನ ಜಮಾಯಿಸುವ ಮೂಲಕ ಈಗಾಗಲೇ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ಈಗಾಗಲೇ ಈ ಒಂದು ವಿದ್ಯಾರ್ಥಿ ಮೇಲೆ ಅನ್ಯಾಯ ಆಗಿದೆ, ವಿಶೇಷವಾಗಿ ಬ್ರಾಹ್ಮಣ ಸಮಾಜದ ಮೇಲೆ ಅನ್ಯಾಯ ಆಗಿದೆ. ಆ ಒಂದು ಅನ್ಯಾಯನ ನಾವು ಎತ್ತಿಡಿತೀವಿ. ಟೋಟಲಿ ಈ ಒಂದು ಕುಟುಂಬಕ್ಕೂ ನ್ಯಾಯ ಸಿಗುವವರಿಗೆ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಆ ಒಂದು ಹೋರಾಟದ ರೂಪರೇಷೆ ನಿರ್ಮಿಸ್ತಾ ಅಂತ ಹೇಳ್ಬಹುದು. ಈಗಾಗಲೇ ಸರ್ಕಾರ ಮತ್ತು ಅಧಿಕಾರಿಗಳು ಎಲ್ಲೋ ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಣ್ಣಿಗೆ ಬೆಣ್ಣೆ ಹಚ್ತಾ ಇದ್ದಾರೆ ಅಂತ ಹೇಳ್ಬಹುದು. ಪರೀಕ್ಷಾ ಟೈಮಲ್ಲಿ ಬೇರೆ ಕಮ್ಯುನಿಟಿ, ಬೇರೆ ಸಮುದಾಯದ ವಿದ್ಯಾರ್ಥಿಗಳನ್ನ ಈಗಾಗಲೇ ಸಾಕಷ್ಟು ವಿವಾದನ ಸೃಷ್ಟಿ ಮಾಡಿದ್ದು. ದೇಶಾದ್ಯಂತ ಹಿಜಾಬ್ ಅನ್ನ ಹಾಕೊಂಡು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೀಲಕ್ಕೆ ಅವಕಾಶ ಕೊಡ್ತಾರ. ಆದ್ರೆ ಈಗಾಗಲೇ ಸಾಕಷ್ಟೊಂದು ಈಗಾಗಲೇ ಪವಿತ್ರವಾಗಿರ್ತದ ಜನಿವಾರ, ಅದನ್ನ ತೆಗಿಬೇಕು, ಅದನ್ನ ಈಗಾಗಲೇ ಶಿವಮೊಗ್ಗದಲ್ಲಿ ಕಟ್ ಮಾಡಿದ್ರೆ ಇಲ್ಲಿ ತೆಗಿಲೇಬೇಕಂದಾಗ ಆ ಒಂದು ವಿದ್ಯಾರ್ಥಿ ನನಗ ಎಕ್ಸಾಮ್ಗಿಂತಲೂ ನನ್ನ ಭವಿಷ್ಯಕ್ಕಿಂತಲೂ ನನ್ನ ಧರ್ಮ, ನಮ್ ಸಿದ್ಧಾಂತ ಇಂಪಾರ್ಟೆಂಟ್ ಅಂತೇಳಿ ಜನಿವಾರ್ ತೆಗೆದಿಲ್ಲ, ಆತ ಪರೀಕ್ಷೆ ಕೂಡ ಬರೆದಿಲ್ಲ. ಹೀಗಾಗಿ ಆ ಕುಟುಂಬಸ್ಥರು ಕೂಡ ಸಾಕಷ್ಟು ಒಂದು ಆತಂಕ ಸೃಷ್ಟಿಯಾಗಿದೆ. ಆ ಕುಟುಂಬಸ್ಥರೊಂದಿಗೆ ಈಗಾಗಲೇ ಏನಂದ್ರೆ ಬ್ರಾಹ್ಮಣ ಸಮಾಜ ನಿಂತ್ಕೊಂಡಿದೆ ಅಂತ ಹೇಳ್ಬಹುದು. ಟೋಟಲಿ ಈ ಒಂದು ಕುಟುಂಬಕ್ಕೆ ನ್ಯಾಯ ಸಿಗುವವರಿಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತೇಳಿ ಜಿಲ್ಲಾ ಬ್ರಾಹ್ಮಣ ಸಮಾಜ ಏನಂದ್ರೆ ಒಂದು ಹೋರಾಟ ರೂಪಿಸಿದಾರೆ ಅಂತ ಹೇಳ್ಬಹುದು. ಸರ್ಕಾರ ಟೋಟಲಿ ಈ ಒಂದು ವಿದ್ಯಾರ್ಥಿಗೆ ಏನಂದ್ರೆ ಒಳ್ಳೆ ಕಾಲೇಜಲ್ಲಿ ಪ್ರವೇಶ ಕೊಡಬೇಕು, ಟೋಟಲಿ ಈ ಒಂದು ಕುಟುಂಬಸ್ಥರಿಗೆ ನ್ಯಾಯ ಕೊಡಲೇಬೇಕು. ಮತ್ತೆ ಈ ಒಂದು ಘಟನೆ ಏನಾಗಿದೆ, ಬ್ರಾಹ್ಮಣ ಸಮಾಜಕ್ಕೆ ಅನ್ಯಾಯ ಆಗಿದೆ, ಅವಮಾನ ಆಗಿದೆ, ಇಂಥ ಘಟನೆ ರಾಜ್ಯದಲ್ಲಿ ಎಂದೂ ನಡೀಬಾರದು, ಇದೇ ಕೊನೆ ಆಗಬೇಕು ಎಂಬುದು ಆಕ್ರೋಶ ಎಲ್ಲೋ ಒಂದ್ ಕಡೆ ಅಖಿಲ ಭಾರತ ಬ್ರಾಹ್ಮಣ ಸಮಾಜ ಬೀದರ್ ಜಿಲ್ಲೆಯ ಜನರ ಕೆಂಗಣ್ಣಿಗೆ ಎಲ್ಲೋ ಒಂದ್ ಕಡೆ ಸರ್ಕಾರ ಗುರಿಯಾಗದ ಅಂತ ಹೇಳ್ಬಹುದು. ಹೀಗಾಗಿ ಹೋರಾಟ ನಡೆಸುವ ಮೂಲಕ ಆ ಒಂದು ಕುಟುಂಬಸ್ಥರೊಂದಿಗೆ ನಾವು ನಿಲ್ತೀವಿ ಅಂತೇಳಿ ಬೀದರ್ ಜಿಲ್ಲಾ ಅಖಿಲ ಭಾರತ ಬ್ರಾಹ್ಮಣ ಸಮಾಜದ ಮುಖಂಡರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಹುದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮಲ್ಲಿಕಾರ್ಜುನ ಮರಿಕಲೆ ನಮ್ಮ ಪ್ರತಿನಿಧಿ, ಬೀದರ್ನ ಪ್ರತಿನಿಧಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ, ಇವತ್ತು
ಬ್ರಾಹ್ಮಣ ಮಹಾಸಭಾ ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇದೆ ಬೀದರ್ನಲ್ಲಿ. ಎಷ್ಟು ಗಂಟೆಗೆ ಆರಂಭ ಆಗುತ್ತೆ, ಏನ್ ಹೇಳ್ತಿದ್ದಾರೆ ಅವರು? ಮಲ್ಲಿಕಾರ್ಜುನ್, ಹೌದು ರಂಜಿತ್, ಈಗಾಗಲೇ ಈ ಒಂದು ಸಿಇಟಿ ಮ್ಯಾಥಮೆಟಿಕ್ಸ್ ಪರೀಕ್ಷೆಯಿಂದ ವಂಚಿತ ಆಗಿದ್ದಾನ ಆ ಶುಚಿವ್ರತ ಅಂತ ಹೇಳಿ ವಿದ್ಯಾರ್ಥಿ ಕುಟುಂಬಸ್ಥರೊಂದಿಗೆ ಬೀದರ್ ಜಿಲ್ಲಾ ಅಖಿಲ ಭಾರತ ಬ್ರಾಹ್ಮಣ ಸಮಾಜ ನಿಂತ್ಕೊಂಡಿದೆ ಅಂತ ಹೇಳ್ಬಹುದು. ಈಗ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನೂರಾರು ಜನ ಜಮಾಯಿಸುವ ಮೂಲಕ ಈಗಾಗಲೇ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ಈಗಾಗಲೇ ಈ ಒಂದು ವಿದ್ಯಾರ್ಥಿ ಮೇಲೆ ಅನ್ಯಾಯ ಆಗಿದೆ, ವಿಶೇಷವಾಗಿ ಬ್ರಾಹ್ಮಣ ಸಮಾಜದ ಮೇಲೆ ಅನ್ಯಾಯ ಆಗಿದೆ. ಆ ಒಂದು ಅನ್ಯಾಯನ ನಾವು ಹಿಡಿತೀವಿ, ಟೋಟಲಿ ಈ ಒಂದು ಕುಟುಂಬಕ್ಕೂ ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಆ ಒಂದು ಹೋರಾಟದ ರೂಪರೇಷೆ ನಿರ್ಮಿಸ್ತಾ ಅಂತ ಹೇಳ್ಬಹುದು. ಈಗಾಗಲೇ ಸರ್ಕಾರ ಮತ್ತು ಅಧಿಕಾರಿಗಳು ಎಲ್ಲೋ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಹಚ್ತಾ ಇದ್ದಾರೆ ಅಂತ ಹೇಳ್ಬಹುದು. ಪರೀಕ್ಷಾ ಟೈಮಲ್ಲಿ ಬೇರೆ ಕಮ್ಯುನಿಟಿ, ಬೇರೆ ಸಮುದಾಯದ ವಿದ್ಯಾರ್ಥಿಗಳನ್ನ ಈಗಾಗಲೇ ಸಾಕಷ್ಟು ವಿವಾದನ ಸೃಷ್ಟಿ ಮಾಡಿದ್ದು. ದೇಶಾದ್ಯಂತ ಹಿಜಾಬ್ ಅನ್ನ ಹಾಕೊಂಡು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೀಲಕ್ಕೆ ಅವಕಾಶ ಕೊಡ್ತಾರ. ಆದ್ರೆ ಈಗಾಗಲೇ ಸಾಕಷ್ಟು ಒಂದು ಈಗಾಗಲೇ ಪವಿತ್ರವಾಗಿರ್ತದ ಜನಿವಾರ, ಅದನ್ನ ತೆಗಿಬೇಕು, ಅದನ್ನ ಈಗಾಗಲೇ ಶಿವಮೊಗ್ಗದಲ್ಲಿ ಕಟ್ ಮಾಡಿದ್ರೆ ಇಲ್ಲಿ ತೆಗಿಲೇಬೇಕಂದಾಗ ಆ ಒಂದು ವಿದ್ಯಾರ್ಥಿ ನನಗ ಎಕ್ಸಾಮ್ಗಿಂತಲೂ ನನ್ನ ಭವಿಷ್ಯಕ್ಕಿಂತಲೂ ನನ್ನ ಧರ್ಮ, ನಮ್ ಸಿದ್ಧಾಂತ ಇಂಪಾರ್ಟೆಂಟ್ ಅಂತೇಳಿ ಜನಿವಾರ್ ತೆಗೆದಿಲ್ಲ, ಆತ ಪರೀಕ್ಷೆ ಕೂಡ ಬರೆದಿಲ್ಲ. ಹೀಗಾಗಿ ಆ ಕುಟುಂಬಸ್ಥರು ಕೂಡ ಸಾಕಷ್ಟು ಒಂದು ಆತಂಕ ಸೃಷ್ಟಿಯಾಗಿದೆ. ಆ ಕುಟುಂಬಸ್ಥರೊಂದಿಗೆ ಈಗಾಗಲೇ ಏನಂದ್ರೆ ಬ್ರಾಹ್ಮಣ ಸಮಾಜ ನಿಂತ್ಕೊಂಡಿದೆ ಅಂತ ಹೇಳ್ಬಹುದು. ಟೋಟಲಿ ಈ ಒಂದು ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತೇಳಿ ಜಿಲ್ಲಾ ಬ್ರಾಹ್ಮಣ ಸಮಾಜ ಏನಂದ್ರೆ ಒಂದು ಹೋರಾಟ ರೂಪಿಸಿದಾರೆ ಅಂತ ಹೇಳ್ಬಹುದು. ಸರ್ಕಾರ ಟೋಟಲಿ ಈ ಒಂದು ವಿದ್ಯಾರ್ಥಿಗೆ ಏನಂದ್ರೆ ಒಳ್ಳೆ ಕಾಲೇಜಲ್ಲಿ ಪ್ರವೇಶ ಕೊಡಬೇಕು, ಟೋಟಲಿ ಈ ಒಂದು ಕುಟುಂಬಸ್ಥರಿಗೆ ನ್ಯಾಯ ಕೊಡಲೇಬೇಕು. ಮತ್ತೆ ಈ ಒಂದು ಘಟನೆ ಏನಾಗಿದೆ, ಬ್ರಾಹ್ಮಣ ಸಮಾಜಕ್ಕೆ ಅನ್ಯಾಯ ಆಗಿದೆ, ಅವಮಾನ ಆಗಿದೆ, ಇಂಥ ಘಟನೆ ರಾಜ್ಯದಲ್ಲಿ ಎಂದೂ ನಡೀಬಾರದು, ಇದೇ ಕೊನೆ ಆಗಬೇಕು ಎಂಬುದು ಆಕ್ರೋಶ ಎಲ್ಲೋ ಒಂದ್ ಕಡೆ ಅಖಿಲ ಭಾರತ ಬ್ರಾಹ್ಮಣ ಸಮಾಜ ಬೀದರ್ ಜಿಲ್ಲೆಯ ಜನರ ಕೆಂಗಣ್ಣಿಗೆ ಎಲ್ಲೋ ಒಂದ್ ಕಡೆ ಸರ್ಕಾರ ಗುರಿಯಾಗದ ಅಂತ ಹೇಳ್ಬೋದು. ಹೀಗಾಗಿ ಹೋರಾಟ ನಡೆಸುವ ಮೂಲಕ ಆ ಒಂದು ಕುಟುಂಬಸ್ಥರೊಂದಿಗೆ ನಾವು ನಿಲ್ತೀವಿ ಅಂತೇಳಿ ಬೀದರ್ ಜಿಲ್ಲಾ ಅಖಿಲ ಭಾರತ ಬ್ರಾಹ್ಮಣ ಸಮಾಜದ ಮುಖಂಡರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮಲ್ಲಿಕಾರ್ಜುನ್ ಮರಿಕಲೆ ನಮ್ಮ ಪ್ರತಿನಿಧಿ, ಬೀದರ್ನ ಪ್ರತಿನಿಧಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಇವತ್ತು ಬ್ರಾಹ್ಮಣ ಮಹಾಸಭಾ ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇದೆ ಬೀದರ್ನಲ್ಲಿ. ಎಷ್ಟು ಗಂಟೆಗೆ ಆರಂಭ ಆಗುತ್ತೆ, ಏನ್ ಹೇಳ್ತಿದ್ದಾರೆ ಅವರು? ಮಲ್ಲಿಕಾರ್ಜುನ್, ಹೌದು ರಂಜಿತ್, ಈಗಾಗಲೇ ಈ ಒಂದು ಸಿಇಟಿ ಮ್ಯಾಥಮೆಟಿಕ್ಸ್ ಪರೀಕ್ಷೆಯಿಂದ ವಂಚಿತ ಆಗಿದ್ದಾನ ಆ ಶುಚಿವ್ರತ ಅಂತ ಹೇಳಿ ವಿದ್ಯಾರ್ಥಿ ಕುಟುಂಬಸ್ಥರೊಂದಿಗೆ ಬೀದರ್ ಜಿಲ್ಲಾ ಅಖಿಲ ಭಾರತ ಬ್ರಾಹ್ಮಣ ಸಮಾಜ ನಿಂತ್ಕೊಂಡಿದೆ ಅಂತ ಹೇಳ್ಬಹುದು. ಈಗ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನೂರಾರು ಜನ ಜಮಾಯಿಸುವ ಮೂಲಕ ಈಗಾಗಲೇ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ಈಗಾಗಲೇ ಈ ಒಂದು ವಿದ್ಯಾರ್ಥಿ ಮೇಲೆ ಅನ್ಯಾಯ ಆಗಿದೆ, ವಿಶೇಷವಾಗಿ ಬ್ರಾಹ್ಮಣ ಸಮಾಜದ ಮೇಲೆ ಅನ್ಯಾಯ ಆಗಿದೆ. ಆ ಒಂದು ಅನ್ಯಾಯನ ನಾವು ಹಿಡಿತೀವಿ, ಟೋಟಲಿ ಈ ಒಂದು ಕುಟುಂಬಕ್ಕೂ ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಆ ಒಂದು ಹೋರಾಟದ ರೂಪರೇಷೆ ನಿರ್ಮಿಸ್ತಾ ಅಂತ ಹೇಳ್ಬಹುದು. ಈಗಾಗಲೇ ಸರ್ಕಾರ ಮತ್ತು ಅಧಿಕಾರಿ